ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರು. ರಾಜ್ಯಪಾಲರು ಅವರಿಗೆ ಪ್ರಮಾಣ ವಚನವನ್ನ ಬೋಧನೆ ಮಾಡಿದ್ರು. ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಇತರ 13 ಮಂದಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಒಳಗೊಂಡಂತೆ ಇತರ 12 ಮಂದಿ ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರು. ಕೆ.ಎಚ್. ಮುನಿಯಪ್ಪನವರು, ಜಾರ್ಜ್ ಅವರು, ಎಂ.ಬಿ. ಪಾಟೀಲ್, ರಾಮಲಿಂಗಾರೆಡ್ಡಿ, ಸತೀಶ್ ಜಾರಕಿಹೊಳಿ ಅವರು, ಕೃಷ್ಣ ಬೈರೇಗೌಡರು, ಪ್ರಿಯಾಂಕ್ ಖರ್ಗೆ, ಯುಟಿ ಖಾದರ್ ಅವರು, ಈಶ್ವರ್ ಖಂಡ್ರೆ, ಯತೀಂದ್ರ ಸಿದ್ದರಾಮಯ್ಯ, ಭೈರತಿ ಸುರೇಶ್ ಮತ್ತು ಶರಣ್ ಪ್ರಕಾಶ್ ಪಾಟೀಲ್ ಇಷ್ಟು ಮಂದಿ ಶಾಸಕರು ಇವತ್ತು ಸಚಿವರಾಗಿ ಮುಖ್ಯಮಂತ್ರಿಗಳ ಜೊತೆಗೇನೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ದಾರೆ. ಇದರಲ್ಲಿ ಸಂಪುಟಕ್ಕೆ ಹೊಸದಾಗಿ ಸೇರ್ಪಡೆಯಾಗಿರೋದು ಹೊಸ ಮುಖ ಅಂತಂದ್ರೆ ಸಿದ್ದರಾಮಯ್ಯನವರ ಪುತ್ರ ಡಾಕ್ಟರ್ ಯತೀಂದ್ರ ಅವರು ಮಾತ್ರ. ಉಳಿದಂತೆ ಸ್ಪೀಕರ್ ಹುದ್ದೆಯಲ್ಲಿ ಇದ್ದ ಯುಟಿ ಖಾದರ್ ಅವರು ಸ್ಪೀಕರ್ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟು ಈಗ ಅವರು ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ದಾರೆ. ಜಾತಿ ಆಧಾರಿತವಾಗಿಯೂ ಧರ್ಮ ಆಧಾರಿತವಾಗಿಯೂ ಹಂಚಿಕೆಯನ್ನ ಮಾಡಲಾಗಿದೆ. ಕ್ರಿಶ್ಚಿಯನ್ ಕಮ್ಯುನಿಟಿಯಿಂದ ಜಾರ್ಜ್ ಇದ್ದಾರೆ, ಮುಸ್ಲಿಂ ಸಮುದಾಯದಿಂದ ಯುಟಿ ಖಾದರ್ ಅವರಿದ್ದಾರೆ. ಹಿಂದಕ್ಕೆ ಕೊಡಲಾಗಿದೆ ಎಡಗೈ ಮತ್ತು ಬಲಗೈ ಹೆಚ್ಚಿನ ಸ್ಥಾನ ಸಿಕ್ಕಿದೆ. ಅಲ್ಲಿ ಪರಮೇಶ್ವರ್ ಅವರಿದ್ದಾರೆ, ಪ್ರಿಯಾಂಕ್ ಖರ್ಗೆ ಅವರಿದ್ದಾರೆ, ಮುನಿಯಪ್ಪನವರಿದ್ದಾರೆ ಮತ್ತು ಎಸ್ಟಿ ಅಂತ ಬಂದ್ರೆ ಸತೀಶ್ ಜಾರಕಿಹೊಳಿ ಅವರಿದ್ದಾರೆ. ಒಕ್ಕಲಿಗ ಸಮುದಾಯಕ್ಕೂ ಪ್ರಾತಿನಿಧ್ಯ ಕೊಡಲಾಗಿದೆ, ಲಿಂಗಾಯತ ಸಮುದಾಯಕ್ಕೂ ಕೊಡಲಾಗಿದೆ, ಕುರುಬ ಸಮುದಾಯದಿಂದಲೂ ಕೂಡ ಇಬ್ಬರಿದ್ದಾರೆ. ಈ ರೀತಿಯಾಗಿ ಹಂಚಿಕೆ ಮಾಡಲಾಗಿದೆ. ಆದ್ರೆ ಸಾಮಾಜಿಕ ನ್ಯಾಯದ ಬಗ್ಗೆ ಮತ್ತು ಎಲ್ಲರನ್ನ ಒಳಗೊಳ್ಳುವ ಬಗ್ಗೆ ಮಾತನಾಡುವ ಕಾಂಗ್ರೆಸ್ನ ಈ ಮೊದಲ ಪಟ್ಟಿಯಲ್ಲಿ ಒಬ್ಬ ಮಹಿಳೆನೂ ಇಲ್ಲದೆ ಇರೋದು ಅವರ ಸಾಮಾಜಿಕ ನ್ಯಾಯ ಯಾವ ರೀತಿಯಲ್ಲಿ ಇದೆ ಅನ್ನೋದನ್ನ ಪ್ರಶ್ನೆ ಖಂಡಿತವಾಗ್ಲೂ ಮಾಡ್ಲೇಬೇಕಾಗತ್ತೆ. ಕರ್ನಾಟಕದಲ್ಲಿ ಅರ್ಹ ಕಾಂಗ್ರೆಸ್ ಶಾಸಕಿಯರೇ ಇರ್ಲಿಲ್ವಾ? ಮೊದಲ ಪಟ್ಟಿಯಲ್ಲಿ ಒಬ್ಬರನ್ನು ತೆಗೆದುಕೊಳ್ಳಲಾರದಷ್ಟು ಮಹಿಳೆಯರು ದುರ್ಬಲರಾಗಿದ್ದಾರ ಮಹಿಳಾ ಶಾಸಕಿಯರು ಕಾಂಗ್ರೆಸ್ನಲ್ಲಿ ಅಂತ ಕನಿಷ್ಠ ಅವರಲ್ಲಿರುವ ಶಾಸಕಿಯರಾದ್ರೂ ಪ್ರಶ್ನೆಯನ್ನ ಮಾಡ್ಬೇಕಾಗತ್ತೆ. ಅತ್ಯಂತ ಒಂದು ಕೆಟ್ಟ ನಡೆ ಇದು. ಒಬ್ಬರಿಗಾದ್ರೂ ಸ್ಥಾನವನ್ನ ಕಲ್ಪಿಸಬೇಕಾಗಿತ್ತು ಮೊದಲ ಪಟ್ಟಿಯಲ್ಲಿ. ಆ ಮುಖಾಂತರವಾಗಿ ಪ್ರಾತಿನಿಧ್ಯದ ಬಗ್ಗೆ ಧರ್ಮದ ಪ್ರಾತಿನಿಧ್ಯ ಕೊಡ್ತೀರಾ, ಜಾತಿಯ ಪ್ರಾತಿನಿಧ್ಯ ಕೊಡ್ತೀರಾ, ಈ ತರದ ಪ್ರಾತಿನಿಧ್ಯ ಕೊಟ್ಟಾಗ ಮಹಿಳಾ ಪ್ರಾತಿನಿಧ್ಯವನ್ನ ಕೊಡದೆ ಅಲ್ಲಿ ಮಹಿಳಾ ಮೀಸಲಾತಿ ಬಗ್ಗೆ ನೀವು ಮಾತನಾಡೋದ್ರಲ್ಲಿ ಅರ್ಥನೇ ಇಲ್ಲ. ಅದರಲ್ಲಿ ದೊಡ್ಡ ಲೋಪ ಈ ಪಟ್ಟಿಯಲ್ಲಿ ಆಗಿದೆ ಅಂತ ಅನ್ಸುತ್ತೆ. ಮುಂಬರುವ ದಿನಗಳಲ್ಲಿ ಒಬ್ಬರಿಗೆ ಕೊಡ್ಬೋದು, ಆದ್ರೆ ಸಾಕಾಗತ್ತಾ ಅನ್ನೋದು ಬಹಳ ದೊಡ್ಡ ಪ್ರಶ್ನೆ. ಇದರ ಜೊತೆಗೆ ಇವತ್ತು ನಡೆದಂತಹ ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ಗಮನಿಸಿರೋದು ಎಲ್ಲ ಜಾತಿ, ಧರ್ಮ, ಸಮುದಾಯ, ವರ್ಗವನ್ನ ಒಂದು ಒಳಗೊಳ್ಳುವ ಪ್ರಯತ್ನವನ್ನ ಡಿ.ಕೆ. ಶಿವಕುಮಾರ್ ಅವರು ಮಾಡಿದ್ರು. ಮಠಮಾನ್ಯಗಳ ಸ್ವಾಮೀಜಿಗಳು ಬಂದಿದ್ರು, ಮೌಲ್ವಿಗಳು ಬಂದಿದ್ರು, ಹಾಗೇನೆ ಕ್ರಿಶ್ಚಿಯನ್ ಸಮುದಾಯದ ಪಾದ್ರಿಗಳು ಬಂದಿದ್ರು, ಬೇರೆ ಬೇರೆ ಧರ್ಮದ ಧರ್ಮ ಪಾಲಕರು ಮತ್ತು ಧರ್ಮ ಪ್ರವಚನಕಾರರು ಆ ಕಾರ್ಯಕ್ರಮಕ್ಕೆ ಬಂದಿದ್ರು. ಅವರೆಲ್ಲರನ್ನ ಭೇಟಿಯಾದ್ರು. ಇದೊಂದು ರೀತಿಯಲ್ಲಿ ಅಷ್ಟು ಒಳ್ಳೆ ಬೆಳವಣಿಗೆ ಆದ ರೀತಿಯಲ್ಲಿ ಕಾಣಿಸ್ತಿರ್ಲಿಲ್ಲ. ಎಲ್ಲರನ್ನ ಒಳಗೊಳ್ಳುವ ಬಗ್ಗೆ ಖಂಡಿತವಾಗಿ ಒಳ್ಳೇದು, ಆದ್ರೆ ಎಲ್ಲರನ್ನ ಒಳಗೊಳ್ಳುವ ಬಗ್ಗೆ ತೋರಿಕೆಯಲ್ಲೋ ಪ್ರದರ್ಶನಕ್ಕೂ ಇರಬಾರದು. ಅದು ಅವರ ಆಡಳಿತದಲ್ಲಿ ಪ್ರತಿಫಲಿಸಬೇಕು. ಆ ರೀತಿಯ ಮುಂದಿನ ಆಡಳಿತ, ಎಲ್ಲರನ್ನ ಒಳಗೊಳ್ಳುವ ಆಡಳಿತವನ್ನ ಕೊಟ್ರೆ ಅದನ್ನ ಮೆಚ್ಕೊಳ್ಬಹುದು. ಆದ್ರೆ ಒಂದು ಕಾರ್ಯಕ್ರಮಕ್ಕೆ ಈ ತರದನ್ನ ಕೊಡಿಸಿ ಆಡಂಬರವನ್ನ ಮೆರೆಯೋದನ್ನ, ಆಡಂಬರ ಅಂತಂದ್ರೆ ಇವರನ್ನ ಏನೋ ಹೆಚ್ಚಿನ ಸಿದ್ಧತೆ ಅಂತಲ್ಲ, ಆದ್ರೆ ಅವರನ್ನ ಕರೆಸಿ ಅವರ ಹತ್ರ ಆಶೀರ್ವಾದ ಪಡ್ಕೊಳ್ಳೋದು ಇದೆಲ್ಲವೂ ಸ್ವಲ್ಪ ಅಂದ್ರೆ ನಂಬಿಕೆ ಎಲ್ಲವೂ ಇರಬೇಕು. ಆದ್ರೆ ರಾಜ್ಯದ ಮುಖ್ಯಮಂತ್ರಿ ಸಂವಿಧಾನಾತ್ಮಕವಾಗಿ ಸಂವಿಧಾನದ ಪುಸ್ತಕವನ್ನ ಹಿಡ್ಕೊಂಡೇನೆ ಅವರು ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಇಂತಹ ಸಂದರ್ಭದಲ್ಲಿ ಆಡಳಿತದಲ್ಲಿ ಎಲ್ಲರನ್ನ ಒಳಗೊಳ್ಳುವ ಬಗ್ಗೆ ಇದ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಈಗ ಬಂದಿರೋ ಮಾಹಿತಿ ಪ್ರಕಾರವಾಗಿ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾಗಿ ನಿವೃತ್ತ IAS ಅಧಿಕಾರಿ ಎಲ್.ಕೆ. ಅತೀಕ್ ಅವರನ್ನ ನೇಮಕ ಮಾಡಿಕೊಳ್ಳಲಾಗಿದೆ. ಡಿ.ಕೆ. ಶಿವಕುಮಾರ್ ಅವ್ರಿಗೆ ಇರುವಂತಹ ಬಹುದೊಡ್ಡ ಸವಾಲು, ಚಾಲೆಂಜ್ ಇದೆ. ಯಾಕೆಂದ್ರೆ ಸಿದ್ದರಾಮಯ್ಯನವರಿಗೆ ಬಹಳ ಆರ್ಥಿಕವಾಗಿ ಅವರು ಅನುಭವಿ ಆಗಿದ್ರು. ಅನೇಕ ಬಜೆಟ್ 18 ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ಬಹಳ ದೊಡ್ಡ ಅನುಭವ ಅವರಿಗಿತ್ತು. ಹಣಕಾಸಿನ ವ್ಯವಸ್ಥೆಯನ್ನು ಹೇಗೆ ಸರಿದೂಗಿಸ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಲೆಕ್ಕಾಚಾರ ಕೂಡ ಇತ್ತು. ಅದು ಈಗಿರೋ ಗ್ಯಾರಂಟಿ ಯೋಜನೆಗಳು ಮತ್ತು ಕರ್ನಾಟಕದ ಸಾಲದ ಪರಿಸ್ಥಿತಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ದೊಡ್ಡ ಸವಾಲು. ಆ ಕಾರಣಕ್ಕಾಗಿ ಅತೀಕ್ ಅವರ ನೇಮಕಾತಿಯಾಗಿದೆ. ಈ ನಡುವೆನೆ ಪರಿಷತ್ ಚುನಾವಣೆಗೆ ಕಾಂಗ್ರೆಸ್ ಪಟ್ಟಿ ಕೂಡ ಪ್ರಕಟ ಆಗಿದೆ. ಬಿ.ಕೆ. ಹರಿಪ್ರಸಾದ್ ಅವರನ್ನ ಒಳಗೊಂಡಂತೆ ಇನ್ನಿತರ 4 ಹೆಸರನ್ನ ಈಗ ತಾನೇ ಬಿಡುಗಡೆಯನ್ನ ಮಾಡಲಾಗಿದೆ. ಬಿ.ಕೆ. ಹರಿಪ್ರಸಾದ್, ತಿಪ್ಪಣ್ಣಪ್ಪ ಕಮಕನೂರ್, ಪಿ.ವಿ. ಮೋಹನ್ ಮತ್ತು ಶಿವಣ್ಣ ಮಳವಳ್ಳಿ ಈ 4 ಹೆಸರನ್ನ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಹೇಳಲೇಬೇಕಾದ ಒಂದೆರಡು ಅಂಶಗಳೇನು ಅಂತ ಅಂದ್ರೆ ಸಾಮಾಜಿಕ ನ್ಯಾಯ, ಎಲ್ಲರನ್ನ ಒಳಗೊಳ್ಳುವ ಮತ್ತು ಇತ್ತೀಚೆಗಷ್ಟೇ ನಡೆದ ಮಹಿಳಾ ಮೀಸಲಾತಿ ಚರ್ಚೆ ಸಂದರ್ಭದಲ್ಲಿ ವಿರುದ್ಧ ಕಿಡಿಕಾರಿ ಮಹಿಳಾ ಮೀಸಲಾತಿ ಪರವಾಗಿ ಮಾತಾಡಿದಂತ ಕಾಂಗ್ರೆಸ್ ತನ್ನ ಮೊದಲ ಪಟ್ಟಿಯಲ್ಲಿ ಒಬ್ಬರು ಮಹಿಳೆಯರಿಗೆ ಸಚಿವ ಸ್ಥಾನ ಇರೋದು ಅದು ಯಾವ ರೀತಿಯ ಸಾಮಾಜಿಕ ನ್ಯಾಯ ಮತ್ತು ಬಿಜೆಪಿ ಪಾಠ ಹೇಳುವ ಯಾವ ನೈತಿಕತೆಯನ್ನ ಕಾಂಗ್ರೆಸ್ ನಾಯಕತ್ವ ಆಗ್ಲಿ ಹೈಕಮಾಂಡ್ ಆಗ್ಲಿ ಹೊಂದಿದೆ ಅನ್ನೋದು ಬಹಳ ದೊಡ್ಡ ಪ್ರಶ್ನೆ. ಒಬ್ರು ಅರ್ಹ ಮಹಿಳೆಯರು ಸಚಿವ ಸ್ಥಾನಕ್ಕೆ ಬರೋ ಅರ್ಹ ಮಹಿಳೆಯರು ಇಲ್ವಾ? ಲಕ್ಷ್ಮೀ ಹೆಬ್ಬಾಳ್ಕರ್ ಕಳೆದ ಸಂಪುಟದಲ್ಲಿ ಇದ್ರು. ಮುಂದೆ ನೀವು ಸೇರಿಸ್ಕೊಡ್ತಿರೋ ಬಿಡ್ತಿರೋ ಅದು ಬೇರೆ. ಆದ್ರೆ ನೀವೆಲ್ಲಾ ಜಾತಿ ಧರ್ಮವನ್ನ ಅಳೆದು ತೂಗಿ ಇಂತಿಂತವರಿಗೆ ಕೊಡಬೇಕು ಅಂತ ಪಟ್ಟಿ ಮಾಡೋ ಹೊತ್ತಿಗೆ ಅತಿ ದೊಡ್ಡ ಸಂಖ್ಯೆ ಈ ದೇಶದಲ್ಲಿ ಮಹಿಳಾ ಮತದಾರರೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿರೋದು. ರಾಜ್ಯದಲ್ಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳಾ ಮತದಾರಿದ್ದಾರೆ. ಅಂತಹ ಮಹಿಳೆಯರಿಗೆ ಒಂದು ಸ್ಥಾನ ಕೊಡಬೇಕು ಅನ್ನೋ ಒಂದು ಸಾಮಾನ್ಯ ಜ್ಞಾನ ಯಾಕೆ ಬರ್ಲಿಲ್ಲ ಕಾಂಗ್ರೆಸ್ ನಾಯಕತ್ವಕ್ಕೆ ಅನ್ನೋದು ಬಹಳ
ಬಹಳ ದೊಡ್ಡ ಪ್ರಶ್ನೆ. ಇನ್ನೊಂದು, ಬಿಜೆಪಿ ಇಲ್ಲಿ ತನಕ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ವಿರುದ್ಧ ಬಹಳ ದೊಡ್ಡ ಆರೋಪ ಹಿಂದುತ್ವ ವಿರೋಧಿ ಅಂತಾನೆ ಆರೋಪ ಮಾಡ್ತಿದ್ರು. ಆದ್ರೆ ಹಿಂದುತ್ವ ನಾಯಕರೇ ನಾಚುವ ರೀತಿಯಲ್ಲಿ, ಬಿಜೆಪಿಯವರೇ ನಾಚುವ ರೀತಿಯಲ್ಲಿ ಇವತ್ತಿನ ಪ್ರಮಾಣ ವಚನ ಕಾರ್ಯಕ್ರಮ ಆಗಿದೆ. ಎಲ್ಲರನ್ನ ಒಳಗೊಳ್ಳುವ ಪ್ರಕ್ರಿಯೆ ಅಂತ ಹೇಳ್ಕೊಂಡ್ರು. ಅತಿಯಾದ ಧಾರ್ಮಿಕತೆಯ ಒಂದು ಆಡಂಬರದ ಒಂದು ಆಚರಣೆ ರೀತಿಯಲ್ಲಿ ಇವತ್ತಿನ ಕಾರ್ಯಕ್ರಮ ಕಾಣಿಸ್ತು. ಈಗ ವಿಧಾನಸೌಧದ ಒಳಗಿರ್ಬೋದು ಮತ್ತು ಅವರ ಪ್ರತಿ ನಡೆ ಕೂಡ ಹಾಗೇನೆ ಇದೆ. ಹಾಗಾಗಿ ಸಂವಿಧಾನಾತ್ಮಕವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮುಖ್ಯಮಂತ್ರಿ ದೊರೆ ಅಲ್ಲ, ಪಟ್ಟಾಭಿಷೇಕ ದೊರೆ, ಇವೆಲ್ಲವೂ ಅತ್ಯಂತ ನಾನ್ಸೆನ್ಸ್ ಪದಗಳು ಅಂತ ಅನ್ಸುತ್ತೆ. ರಾಜ್ಯದಿಂದ ಜನರಿಂದ ಆಯ್ಕೆಯಾಗಿರುವ ಹೋಗಿರುವಂತ ಒಬ್ಬ ಶಾಸಕ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗಿದ್ದಾರೆ. ಮುಖ್ಯಮಂತ್ರಿಯಾಗಿ ಅವರು ಜನರ ಸೇವೆ ಮಾಡಬೇಕು. ಜನರ ಸೇವೆ ಮಾಡೋ ಹೊತ್ತಿಗೆ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಪೂರಕವಾಗಿ ಕೆಲಸ ಮಾಡಬೇಕು. ಅತಿಯಾದ ಧಾರ್ಮಿಕತೆ ಮತ್ತು ಆಡಂಬರ ಅಷ್ಟು ಒಳ್ಳೇದಲ್ಲ ಅಂತ ಅನ್ಸುತ್ತೆ. ಅದು ಒಳ್ಳೆಯ ಸೂಚನೆ ಮತ್ತು ಒಳ್ಳೆಯ ಸಂದೇಶವನ್ನಂತೂ ಕೊಡೋದಿಲ್ಲ. ಆದ್ರೆ ಬಿಜೆಪಿಗರಿಗೆ ವಿರೋಧ ಮಾಡೋದಕ್ಕಂತೂ ಯಾವ ಅವಕಾಶವನ್ನು ಡಿ.ಕೆ. ಶಿವಕುಮಾರ್ ಕೊಡೋದಿಲ್ಲ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಸಂಪುಟರು ಹಳೆ ಮದ್ಯ ಹೊಸ ಬಾಟಲ್ ಅನ್ನೋ ರೀತಿಯಲ್ಲಿದೆ. ಏನು ಅಂತ ಹೊಸತನ ಇಲ್ಲ. ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರ ರಿಪ್ಲೇಸ್ಮೆಂಟ್ ಆಗಿ ಬಂದಿದ್ದಾರೆ ಹೊರತು ಬೇರೆ ಯಾವ ಬದಲಾವಣೆ ಕೂಡ ಸಂಪುಟದಲ್ಲಿ ಕಾಣಿಸ್ತಿಲ್ಲ. ಖಾತೆ ಹಂಚಿಕೆಯಲ್ಲಿ ಬದಲಾವಣೆ ಆಗ್ಬಹುದು. ಆಡಳಿತ ಹೇಗಿರತ್ತೆ ಅನ್ನೋದನ್ನ ಸ್ವಲ್ಪ ಕಾದ್ ನೋಡ್ಬೇಕಾಗತ್ತೆ. ಡಿ.ಕೆ. ಶಿವಕುಮಾರ್ ಅವರ ಆಡಳಿತ ಹೇಗಿರತ್ತೆ, ಯಾವ ರೀತಿ ಆಡಳಿತವನ್ನ ಕೊಡ್ತಾರೆ. ರಮೇಶ್ ಅರವಿಂದ್ ಅವರು ಇವತ್ತೊಂದು ಮಾತನ್ನ ಹೇಳ್ತಾ ಇದ್ರು, ನೀವು ಬರೋಕ್ಕಿಂತ ಮುಂಚೆ ಅಂದ್ರೆ ಕರ್ನಾಟಕವನ್ನ ಯಾವ ರೀತಿಯ ಕರ್ನಾಟಕವನ್ನ ಬಿಟ್ಟು ಹೋಗ್ತೀರಾ, ಅಧಿಕಾರಕ್ಕೆ ಬರ್ತೀರಾ, ಆದ್ರೆ ಏನನ್ ಬಿಟ್ಟು ಹೋಗ್ತೀರಾ ಅನ್ನೋದು ಇಂಪಾರ್ಟೆಂಟ್ ಅಂತ. ಏನನ್ ಬಿಟ್ಟು ಹೋಗ್ತಾರೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ನಾವು ಅದಕ್ಕೆ ಸ್ವಲ್ಪ ಸಮಯ ಬೇಕಾಗತ್ತೆ ಅಂತ ಅನ್ಸುತ್ತೆ.